ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲನೇ ಓಡಿಐ ಪಂದ್ಯಕ್ಕಿಂತ ಮುಂಚೆನೆ ಅಬ್ಬರಿಸಿ ಬೊಬ್ಬರಿದರು ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಬೆನ್ನಿಗೆ ನಿಂತುಕೊಂಡರು ಸ್ಟಾರ್ ದಿಗ್ಗಜ ಕ್ರಿಕೆಟಿಗರು. ಇನ್ನು ವೈಭವ್ ಸೂರ್ಯವಂಶಿ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅಬ್ಬರಿಸಿದ್ದನ್ನು ನೋಡಿ ಇಂಗ್ಲೆಂಡ್ ನ ದಿಗ್ಗಜರೇ ಶಾಕಿಂಗ್ ಸ್ಟೇಟ್ಮೆಂಟ್ ನೀಡಿದರು. ಅಷ್ಟಕ್ಕೂ ಹೇಗಿತ್ತು ವೈಭವ್ ಅಬ್ಬರ ಮತ್ತು ಎಷ್ಟು ರನ್ ಬಾರಿಸಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಟೀಮ್ ಇಂಡಿಯಾ T20ಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿದೆ. ಇನ್ನು ಎರಡು ಪಂದ್ಯಗಳ T20 ಸರಣಿಯಲ್ಲಿ ಐರ್ಲೆಂಡ್ ವಿರುದ್ಧ ವೈಟ್ ವಾಶ್ ಆಗಿತ್ತು. ನಂತರ ಇಂಗ್ಲೆಂಡ್ ವಿರುದ್ಧದ T20 ಸರಣಿಯನ್ನು ಹೀನಾಯವಾಗಿ ಆದರೆ ಸೋತಿತ್ತು. ಸಾಕಷ್ಟು ಪ್ರಚಾರದ ನಡುವೆ ಭಾರತ ತಂಡಕ್ಕೆ ಆಯ್ಕೆಯಾದ ವೈಭವ್ ಸೂರ್ಯವಂಶಿ ಮೂರನೇ ಪಂದ್ಯಗಳಿಗೆ ಸೀಮಿತವಾದರು. ಹೌದು ಸ್ನೇಹಿತರೆ, ಅವರು ಬೌನ್ಸಿ ಪಿಚ್ಗಳಲ್ಲಿ ಹೊಂದಿಕೊಳ್ಳಲಾಗಲಿಲ್ಲ ಮತ್ತು ಮೂರು ಪಂದ್ಯಗಳಲ್ಲೂ 20 ರನ್ ಗಡಿ ದಾಟಲೇ ಇಲ್ಲ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಕೇವಲ 15 ವರ್ಷ. ಅವರ ವಯಸ್ಸಿನ ಕ್ರಿಕೆಟಿಗರು ಗಲ್ಲಿ ಕ್ರಿಕೆಟ್ ಆಡುತ್ತಾ 10ನೇ ತರಗತಿಯ ತಯಾರಿ ಆದರೆ ನಡೆಸ್ತಾ ಇದ್ದಾರೆ. ಆದರೆ ವೈಭವ್ ಆಗಲ್ಲ. ಅವನು ಟೀಮ್ ಇಂಡಿಯಾ ಪರ ಪಾದಾರ್ಪಣೆ ಮಾಡಿದ್ದಾನೆ. 2025ರ IPL ಅಲ್ಲಿ ಎಲ್ಲರ ಗಮನ ಸೆಳೆದು ವೈಭವ್ ಸೂರ್ಯವಂಶಿ ಈ ವರ್ಷ ಆರೆಂಜ್ ಕ್ಯಾಪ್ ಗೆದ್ದು ಚರಿತ್ರೆನೇ ಬರೆದರು. ಇನ್ನು ಈ ಪ್ರದರ್ಶನ ವೈಭವ್ ಸೂರ್ಯವಂಶಿಗೆ ಮತ್ತಷ್ಟು ಪ್ರಚಾರ ಸಿಗುವಂತೆ ಮಾಡಿತು. ತಕ್ಷಣವೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರನ್ನು ಟೀಮ್ ಇಂಡಿಯಾಗೆ ಆಯ್ಕೆ ಮಾಡಿಕೊಳ್ಳುವಂತೆ ಕೋರಿಕೆಗಳು ಮತ್ತು ಪೋಸ್ಟ್ಗಳು ಬರಲು ಕೂಡ ಪ್ರಾರಂಭವಾದವು. ಆಯ್ಕೆದಾರರು ತಕ್ಷಣ ಅವರನ್ನು ಟೀಮ್ ಇಂಡಿಯಾಗೆ ಆಯ್ಕೆ ಮಾಡಿದರು. ಇನ್ನು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ನಲ್ಲಿ ನಡೆದಂತ T20 ಸರಣಿಗೆ ಆಯ್ಕೆ ಮಾಡಲಾಯಿತು. ಐರ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಆಡುವ 11ರ ತಂಡದಲ್ಲಿ ಅವರಿಗೆ ಅವಕಾಶ ಏನೋ ಸಿಗ್ಲಿಲ್ಲ. ಆದರೆ ಈ ಸರಣಿಯಲ್ಲಿ ಭಾರತ ತಂಡ 0.2 ಅಂತರದಿಂದ ಸೋತಿತ್ತು. ಇನ್ನು ಸಂಜು ಸ್ಯಾಮ್ಸನ್ ಅವರ ಬ್ಯಾಟ್ ನಿಂದ ಅಷ್ಟೇನು ರನ್ ಏನೋ ಬರಲೇ ಇಲ್ಲ. ಅದಕ್ಕಾಗಿ ಅಭಿಮಾನಿಗಳು ಸಂಜು ಬದಲಿಗೆ ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದರು. ಇಂಗ್ಲೆಂಡ್ ವಿರುದ್ಧದ ಮೊದಲನೇ T20 ಮಳೆಯಿಂದ ರದ್ದಾಯಿತು. ಸಂಜು ಸ್ಯಾಮ್ಸನ್ ಅದರಲ್ಲಿಯೂ ಎಡವಿದರು. ಅದರೊಂದಿಗೆ ವೈಭವ್ ಸೂರ್ಯವಂಶಿ ಎರಡನೇ T20 ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಏನೋ ಪಡೆದರು. ಆದರೆ ವೈಭವ್ಗೆ ಒಂದೇ ಒಂದು ಪಂದ್ಯದಲ್ಲಿ ತಮ್ಮ IPL ಫಾರ್ಮ್ ಅನ್ನು ತೋರಿಸಲು ಸಾಧ್ಯವಾಗಲಿಲ್ಲ. 3 ಪಂದ್ಯಗಳಲ್ಲಿ ಆಡುವ ಅವಕಾಶ ಸಿಕ್ಕಾಗ ಅವರು ಕೇವಲ 14 ರನ್, 13 ರನ್ ಮತ್ತು 15 ರನ್ಗಳನ್ನು ಮಾತ್ರ ಗಳಿಸಿದರು. ಕ್ರೀಸ್ಗೆ ಬಂದಾಗ ಅವರು 1 ಅಥವಾ 2 ಸಿಕ್ಸರ್ಗಳನ್ನು ಬಾರಿಸಿ ನಂತರ ಶಾರ್ಟ್ ಪಿಚ್ ಬಾಲ್ಗೆ ಔಟ್ ಆದರು. ವಿದೇಶಿ ಪಿಚ್ಗಳಲ್ಲಿ ಆಡುವುದು IPL ಪಿಚ್ಗಳಲ್ಲಿ ಆಡುವಷ್ಟು ಸುಲಭವಲ್ಲ ಎಂದು ಅಭಿಮಾನಿಗಳು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯನೇ ತೆಗೆದುಕೊಳ್ಳಲಿಲ್ಲ. ಆದರೆ ವೈಭವ್ ಸೂರ್ಯವಂಶಿ ಈ ಸರಣಿಯಿಂದ ಕಲಿಯುವುದು ಬಹಳಷ್ಟಿದೆ. ಮೊದಲನೇದಾಗಿ ಸಾಮಾಜಿಕ ಮಾಧ್ಯಮದಲ್ಲಿನ ಪ್ರಚಾರದಿಂದ ತಾನು ಮೋಸ ಹೋಗಬಾರದು ಎಂದು ಅವರು ತಿಳಿಯಬೇಕು. ಇನ್ನು ನೀವು ಚೆನ್ನಾಗಿ ಆಡಿದಾಗ ನಿಮಗೆ ಊಹಿಸಲಾರದಷ್ಟು ಪ್ರಚಾರ ಸಿಗುತ್ತದೆ. ಆದರೆ ನೀವು 1 ಅಥವಾ 2 ಪಂದ್ಯಗಳಲ್ಲಿ ಎಡವಿದಾಗ ನಿಮಗೆ ಅಷ್ಟೇ ಟೀಕೆಗಳು ಕೂಡ ಸಿಗುತ್ತವೆ. ಇನ್ನು ವೈಭವ್ ಸೂರ್ಯವಂಶಿ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲನೇ ODI ಪಂದ್ಯಕ್ಕಿಂತ ಮುಂಚೆನೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರಂತಹ ದಿಗ್ಗಜರ ಜೊತೆ ಪ್ರಾಕ್ಟೀಸ್ ಆದ್ರೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಅವರಿಗೆ ತಂಡದಲ್ಲಿ ಅವಕಾಶ ಸಿಗದೇನೆ ಇರಬಹುದು. ಆದ್ರೆ ODI ಪಂದ್ಯಗಳಲ್ಲಿ ಪ್ರಾಕ್ಟೀಸ್ ಮಾಡೋದು ಅಂತಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಆ ಕಾರಣದಿಂದಾಗಿ ದಿಗ್ಗಜ ಬ್ಯಾಟರ್ ಆಗಿರುವಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರಂತ ದಿಗ್ಗಜ ಆಟಗಾರರ ಜೊತೆ ವೈಭವ್ ಸೂರ್ಯವಂಶಿ ಪ್ರಾಕ್ಟೀಸ್ ಆದ್ರೆ ಮಾಡ್ತಾ ಇದ್ದಾರೆ. ಇದಕ್ಕೆ ಗಂಭೀರ್ ಅವರೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಗಂಭೀರ್ ಅವರೇ ಇವರು ವೈಭವ್ ಸೂರ್ಯವಂಶಿ ಅವರನ್ನು ಇಂಗ್ಲೆಂಡ್ ನಲ್ಲಿ ಇಟ್ಟುಕೊಂಡು ಇಂಗ್ಲೆಂಡ್ ಪಿಚ್ ಗಳನ್ನು ಇದೀಗ ತೋರಿಸುತ್ತಾ ಇದ್ದಾರೆ. ಇನ್ನು ಇಂಗ್ಲೆಂಡ್ ಪಿಚ್ ಗಳಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿಗೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಬರೋಬ್ಬರಿ 106 ರನ್ ಆದರೆ ಹೊಡೆದಿದ್ದಾರೆ 38 ಬಾಲ್ ಅಲ್ಲಿ. ಇದರಲ್ಲಿ 8 6 ಆದ್ರೆ ಹೊಡೆದಿದ್ದಾರೆ, 4 4 ಜೊತೆಗೆ ಭರ್ಜರಿ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಆ ಕಾರಣದಿಂದಾನೇ ವೈಭವ್ ಸೂರ್ಯವಂಶಿ ಮುಂದೆ ಬರುವಂತ ಜಿಂಬಾಬ್ವೆ ವಿರುದ್ಧದ 3 T20 ಪಂದ್ಯಗಳ ಸರಣಿಯಲ್ಲಿ ಓಪನರ್ ಆಗಿ ಬರೋದು ಪಕ್ಕ ಅಂತ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಏನಾದ್ರು ಜಿಂಬಾಬ್ವೆ ವಿರುದ್ಧ 1 ಸೆಂಚುರಿ ಬಾರಿಸಿದರೂ ಕೂಡ ಅವರ ಸ್ಥಾನ ಖಚಿತ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.